ಮೇಜರ್ ಅನ್ನೋದಕ್ಕಿಂತ ಕಾನೂನಿನಡಿಯಲ್ಲಿ ಪ್ರತಿಯೊಬ್ಬರೂ ಕಾನೂನಿನ ಚೌಕಟ್ಟಲ್ಲಿ ಇರ್ಬೇಕು ಸರ್. ಕಾನೂನು ಮೀರಿ ಯಾರೂ ಕೆಲಸ ಮಾಡಬಾರ್ದು. ಈಗ ಪೊಲೀಸರ ವಶಕ್ಕೆ ಆರೋಪಿಗಳನ್ನ ತಗೊಂಡ ನಂತರ ಎಲ್ಲಿಗೋಗ್ತಾರೆ? ಕೋರ್ಟ್ಗೆ ಹೋಗ್ತಾರೆ, ಇಲ್ಲ ಅವ್ರಿಗೇನಾದ್ರು ಮ್ಯಾನ್ ಹ್ಯಾಂಡಲ್ ಆಗಿದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಎರಡು ಕೆಲಸ ಮಾಡೋದು ಬಿಟ್ಬಿಟ್ಟು ಕೆರೆ ಒಳಗಡೆ ಹೆಂಗೆ ಹೋಗ್ತಾನೆ ಸರ್ ಆರೋಪಿ? ಇದೆಲ್ಲ ಡೌಟ್ ಬರ್ತಕ್ಕಂಥ ವಿಷಯ. ಅಂದ್ರೆ ಡೌಟ್ ಅಂತಂದ್ರೆ ಯಾವ ರೀತಿ ಅಂತ ನೀವು ಹೇಳೋದು? ಇದು ಇಟ್ ಈಸ್ ನಥಿಂಗ್ ಬಟ್ ಲಾಕ್ ಆಫ್ ಡೆತ್ ಸರ್. ಲಾಕ್ ಆಫ್ ಡೆತ್ ಮಾಡಿದ್ದಾರೆ, ತಂದು ಅವನ್ನ ಕೆರೆ ಒಳಗಡೆ ಹಾಕಿದ್ದಾರೆ ಸರ್. ಹ್ಯಾಂಡ್ ಮಾಡೋದು, ಟಾರ್ಚರ್ ಕೊಟ್ಟು ಪಕ್ಕ 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 ಇದು ಕನ್ಫರ್ಮ್. ಯಾಕೆ ಅಂತಂದರೆ ಪೊಲೀಸ್ ವಶಕ್ಕೆ ಬಂದ ನಂತರ ಅಟ್ಲೀಸ್ಟ್ ಅವ್ನು ಡೆತ್ ಆಗಿದ್ರೆ ಮಾರ್ಚರಲ್ಲಿ ಇರಬೇಕಾಯಿತು ಬಾಡಿ. ಪೊಲೀಸವ್ರ ಹ್ಯಾಂಡ್ ಓವರ್ ತಗೊಂಡ ನಂತರ ಈಗ 112 ಬಂದ ನಂತರ 112 ಅವ್ರಿಗೆ ಗೊತ್ತಿರಲ್ವ ಸರ್ ಆರೋಪಿನ ಏನು ಮಾಡಬೇಕು ಅಂತ? ಯಾಕಂದ್ರೆ ಅವ್ರು ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರೋದಿಲ್ವ ಏನು ಮಾಡಬೇಕು ಅಂತ? ಪೊಲೀಸ್ ಇಲಾಖೆಯಲ್ಲಂತೂ ಅವ್ರಿಗೆ ನಾಲೆಜ್ ಇದ್ದೇ ಇರುತ್ತಲ್ವ. ಹೇಳೋರು ಕೇಳೋರು ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರ್ತಕ್ಕಂಥ. ಆಂಬ್ಯುಲೆನ್ಸ್ ಸಿಬ್ಬಂದಿಗಳಿಗೆ ಏನೋ ಒಂದು ಶುಶ್ರೂಷೆ ಮಾಡತಕ್ಕಂಥ ಒಬ್ಬ ನರ್ಸ್ಗೆ ಹಲ್ಲೆ ಮಾಡಿ ಇಲ್ಲ ಸರ್, ಅದೆಲ್ಲ ಸುಳ್ಳು. ಅದೆಲ್ಲ ಸುಳ್ಳು ಸರ್. ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಹೋಗಿ ಸರ್ ಕೆರೆಯಿಂದ ಬಿದ್ದಿರುವಂತ ಡೈರೆಕ್ಟ್ಲಿ ಹೇಳ್ತೀನಿ, ದೆರ್ ಇಸ್ ಎ ನೋ ಚಾನ್ಸ್ ಆಫ್ ಅಬ್ಸ್ಕ್ಯಾಂಡ್. ಯಾಕೆಂದರೆ ಜಯಂತ ಓಡ್ಲಿಕ್ಕೆ ಆಗಲ್ಲ, ಕಾಲಲ್ಲಿ ರಾಡಿದೆ, 2 ಬಾರಿ ಶೂಟೌಟ್ ಆಗಿದೆ. ಇದೆಲ್ಲ ಸುಳ್ಳು. ಓಡ್ಬಿಟ್ಟ, ತಪ್ಪಿಸ್ಕೊಂಡು ಓಡೋದ? ಶೂಟೌಟ್ ಆಗಿದೆ ಯಾವಾಗ? ಶೂಟೌಟು ಲಾಸ್ಟ್ ಇಯರ್ 2 ಇಯರ್ಸ್ ಬಿಫೋರು ಮತ್ತು ಒಂದು 5 ವರ್ಷದ ಹಿಂದೆ 2 ಬಾರಿ ಅವ್ರಿಗೆ ಶೂಟೌಟ್ ಆಗಿದೆ ಸರ್. ಹೌದು, 2 ಬಾರಿ ಶೂಟೌಟ್ ಆಗಿದೆ. 2 ಇಯರ್ಸ್ ಬಿಫೋರು ಶೂಟೌಟ್ ಆಗೋದಕ್ಕಿಂತ ಮುಂಚೆ ಅವ್ರಿಗೆ ಕಾಲು ಕೂಡ ಮುರಿದೋಗಿತ್ತು. ಅಂದ್ರೆ ಈಗ ಏಕೆ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತವನು ಈಗ ಅನುಮಾನಾಸ್ಪದವಾಗಿ ಕೆರೆಯಲ್ಲಿ ಪತ್ತೆ ಆಗಿದ್ದಾನೆ. ಹೌದು, ಖಂಡಿತವಾಗಿ ಇದಕ್ಕೆ ನೇರ ಆರೋಪ ಮಾಡ್ತೀವಿ. ಪೊಲೀಸ್ನವರೇ ಇದಕ್ಕೆ ಜವಾಬ್ದಾರಿ ಸರ್. ಹೌದು, ಇದು ನಥಿಂಗ್ ಬಟ್ ಇಟ್ ಇಸ್ ಎ ಮರ್ಡರ್. ಈ ವಿಷಯವಾಗಿ ಟೌನ್ ಸ್ಟೇಷನಲ್ಲಿ ನಾನು FIR ಮಾಡಿ, ಆಮೇಲೆ ಕಾನೂನು ರೀತಿ ಕ್ರಮ ಇನ್ವೆಸ್ಟಿಗೇಟ್ ಮಾಡಿ, ಕಾನೂನು ರೀತಿ ಕ್ರಮ ಜರುಗಿಸ್ರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಇದುವರೆಗೂ ಕೂಡ ವಾಯ್ಸ್ ರೈಸ್ ಆಗಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ಇವರೆಲ್ಲರೂ ಶಾಮೀಲಾಗಿದ್ದಾರೆ ಸರ್. ಇದ್ರ ಬಗ್ಗೆ ತನಿಖೆ ಪೂರ್ಣವಾಗಿ ಆಗ್ತಾ ಇದೆ. ಇದ್ರ ಬಗ್ಗೆ ಸರ್, ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್. ಗ್ರಾಮಸ್ಥರು ಮಾಡಿದರೆ ಗ್ರಾಮಸ್ಥರ ಮೇಲಾಗುತ್ತೆ, ಪೊಲೀಸ್ನವ್ರು ಮಾಡಿದರೆ ಪೊಲೀಸವ್ರ ಮೇಲಾಗುತ್ತೆ. ಈಗ ಗ್ರಾಮಸ್ಥರು ಕೂಡ ಹಲ್ಲೆ ಮಾಡಿರುವಂಥದ್ದು. ಹೌದು. ಈಗ ನೀವು ಹೇಳೋದು ಪೊಲೀಸ್ನವರು ಅವ್ರನ್ನ ಟಾರ್ಚರ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಈಗ ಸರ್ ವಿಡಿಯೋಸಲ್ಲಿ ಕ್ಲಿಯರ್ ಇದೆಯಲ್ಲ ಸರ್, ಪ್ರತಿಯೊಂದು ವಿಡಿಯೋಸಲ್ಲಿ ವೈರಲ್ ಆಗಿದೆ ವಿಡಿಯೋಸು. ಪೊಲೀಸ್ನವ್ರು ಬಂದು ಆಂಬುಲೆನ್ಸಲ್ಲಿ ಹಾಕ್ಕೊಳ್ತಾ ಇದ್ದಾರೆ, ಅವ್ರ ಕಡೆ ಎದ್ದೊಳಕ್ಕಾಗೋದಿಲ್ಲ. ಅಂಥ ಮನುಷ್ಯ ಹೇಗೆ ಸರ್ ತಪ್ಪಿಸ್ಕೊಳಕ್ಕಾಗುತ್ತೆ? ಆಸ್ಪತ್ರೆಗೆ ಹೋಗ್ಬೋದಿತ್ತು. ದೌಸ್ಪೇಟೆಲ್ ಆಸ್ಪತ್ರೆ ಇದೆ, ನೆಲಮಂಗಲದಲ್ಲಿ ಆಸ್ಪತ್ರೆ ಇದೆ. ಯಾಕೆ 2 ಆಸ್ಪತ್ರೆಗಳು ಕಣ್ಣು ಕಾಣಿಸೋದಿಲ್ವಾ? ಅಂದ್ರೆ ಈಗ ಅವರು ಕಸ್ಟಡಿ ಅಂದ್ರೆ ಖಂಡಿತವಾಗೂ ಇದು ಕಸ್ಟೋಡಿಯಲ್ ಡೆತ್. ಇದು ಖಂಡಿತವಾಗೂ ಲಾಕ್ ಆಫ್ ಡೆತ್, ಕಸ್ಟೋಡಿಯಲ್ ಡೆತ್ ಅಂತಾನೆ ಹೇಳೋದು ನಾವು ಇದನ್ನ ನಮ್ಮ ಕಾನೂನಿನ ಭಾಷೆಯಲ್ಲಿ. ಖಂಡಿತವಾಗೂ ಇವ್ರು ಬೇರೆ ಕಡೆ ಕರ್ಕೊಂಡೋಗಿ ಏನೋ ಮಾಡಿ ಅಲ್ಲಿ ತಂದು ಹಾಕಿದ್ದಾರೆ ಅಂತ ಹೇಳ್ತೀನಿ ನಾನು. ಈಗ ತನಿಖೆ ಯಾವ ರೀತಿ ನಡೀಬೇಕು ಅಂತ ಹೇಳ್ತೀರಿ ಸರ್? ಆಮೇಲೆ ಮುಂದೆ ತನಿಖೆಯಲ್ಲಿ ಇದರಲ್ಲಿ ಹೇಳ್ತೀನಿ ಕೇಳಿ, ಕುಲುವನಹಳ್ಳಿ ಬರೋದು ಗ್ರಾಮಾಂತರ ಠಾಣೆಗೆ, ನೆಲಮಂಗಲ ಗ್ರಾಮಾಂತರ ಠಾಣೆಗೆ ಬರುತ್ತೆ. ಈ ನೆಲಮಂಗಲ ಗ್ರಾಮಾಂತರ ಠಾಣೆಗೆ ಬರುತ್ತೆ ಅಂತಂದರೆ ನೇರ ಆರೋಪ ಮಾಡ್ತೀನಿ, ಇದಕ್ಕೆ ಕಾರಣ ರೂರಲ್ ಪೊಲೀಸ್ ಸ್ಟೇಷನ್ ನರೇಂದ್ರ ಬಾಬು ಇನ್ಸ್ಪೆಕ್ಟರ್ SHO ಯಾರಿದ್ದಾರೆ, ಈ CPI ಅವರು, ಅವರೇ ನೇರ ಹೊಣೆ. ಯಾಕೆಂದರೆ ನರೇಂದ್ರ ಬಾಬು ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ 112 ಓಡಾಡೋರು, ಸ್ವಾಮಿ ನಾನಿಲ್ಲಿ ಗಸ್ತಿಗೆ ಬಂದಿದ್ದೀನಿ ಸ್ವಾಮಿ, ಹಿಂಗೊಂದು ಕೇಸ್ ಅಟೆಂಡ್ ಮಾಡಬೇಕು ಅಂತ ಹೇಳ್ತಾರೆ. ಹಲವಾರು ವೀಡಿಯೋಸಲ್ಲಿ ನೋಡಿದ್ದೀರಾ ತಾವು. ಒಂದು ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಅವರು ಮೇಲಧಿಕಾರಿಗೆ ಕೇಳಬೇಕು ಅಂತ ಹೇಳ್ತಾರೆ. ಅಂದರೆ ಇಂಥ ದೊಡ್ಡ ಕೇಸು, ಅಂದರೆ ಒಂದು ಚೈನ್ ಸ್ನಾಚಿಂಗ್ ಆಗಿದೆ ಅಂತ ಹೇಳ್ತಾರೆ. ಆ ಚೈನ್ ಸ್ನಾಚಿಂಗ್ ಕೇಸನ್ನು ಅವ್ರು ಇನ್ಸ್ಪೆಕ್ಟರ್ ಹೇಳ್ದಲ್ಲೇ ಬಂದಿರ್ತಾರೆ, ಅಲ್ಲಿಗೆ ಹೇಳಿರ್ತಾರಲ್ವಾ, ಅವ್ರ ಗಮನದಲ್ಲಿರುತ್ತೆ. ಯಾರಾತ ಅಂದರೆ ಜಯಂತ ಮತ್ತು ಯತೀಶ ಅಂತಂದರೆ ಅವರು ಪೊಲೀಸ್ನವರು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ಅವರು ಎಲ್ಲಿ ತಗೊಂಡೋದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೊನೆಗೆ 23ನೇ ತಾರೀಕು ಅರೆಸ್ಟ್ ಮಾಡ್ತಾರೆ, 24ನೇ ತಾರೀಕು ಬಾಡಿ ಸಿಗುತ್ತೆ ಅಂತಂದರೆ ಇಟ್ ಈಸ್ ನಥಿಂಗ್, ಇಟ್ ಈಸ್ ಕ್ಲಿಯರ್. ಇನ್ನೂ ಸುಳ್ಳು ಹೇಳ್ತಾನೆ ಇದ್ದಾರೆ, ಯತೀಶ್ ತಪ್ಪಿಸ್ಕೊಂಬಿಟ್ಟ, ಜಯಂತ್ ತಪ್ಪಿಸ್ಕೊಂಬಿಟ್ಟ ಅಂತ. ಜಯಂತ ಓಡ್ಲಿಕ್ಕೆ ಆಗೋದಿಲ್ಲ, ಇದನ್ನು ನಾನು ಪ್ರೂವ್ ಮಾಡ್ತೀನಿ. ನೇರ ಆರೋಪ ಇದೆ ಇದು. ಜಯಂತ್ ಏನು ಪ್ರಕರಣಗಳಿದ್ದಾವೆ ಸಾಕಷ್ಟು ಸರ್. ಜಯಂತನ ಮೇಲೆ ಪ್ರಕರಣಗಳಿರೋದೆಲ್ಲ ಸುವಮೋಟೋ ಕೇಸಸ್ ಸರ್, ಯಾರೂ ಕಂಪ್ಲೇಂಟ್ ಇಲ್ಲ ಅದಕ್ಕೆ. 23 ಕೇಸ್ ಇದೆ ಸರ್. ಎಲ್ಲ ಪೊಲೀಸ್ನವ್ರು ಹಾಕಿರೋ ಕೇಸ್ಗಳೇ ಬಿಟ್ಟರೆ ಯಾವುದು ಕಂಪ್ಲೇಂಟಿನ ಕೇಸ್ ಯಾವುದೂ ಇಲ್ಲ, ಎಲ್ಲ ಸುವಮೋಟೋ ಕೇಸಸ್ಸೇ. ಈಗ ಯಶವಂತ ಆತ ಎಲ್ಲಿದ್ದಾನೆ ಅಥವಾ ಏನಾದರೂ ಸಂಪರ್ಕಕ್ಕೆ ಸಿಕ್ಕಿದ್ದಾನ, ಏನು ಹೇಳ್ತೀರಿ ಸರ್? ಸರ್ ಯಶವಂತ್ ಅಲ್ಲ, ಯತೀಶು ನಮ್ಮ ಸಂಪರ್ಕದಲ್ಲಿಲ್ಲ ಸರ್. ಯತೀಶನ್ನು ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಪೊಲೀಸವರು ಆನ್ಸರ್ ಮಾಡಬೇಕು, ನಾವು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ.
ಯಾಕಂದರೆ ನಾವು 23ನೇ ತಾರೀಕಿಂದ ಇವರು ಡ್ರಾಮಾ ನೋಡ್ತಾನೆ ಇದ್ದೀವಿ. ಯಾಕಂದರೆ ಇವರೇ ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಕಾನೂನಿದೆ ಅದಕ್ಕಂತಾನೆ, ಕೋರ್ಟ್ ಇದೆ, ತೀರ್ಮಾನ ಮಾಡುತ್ತೆ. ಇವರು ಇಷ್ಟ ಬಂದಂಗೆ ಮಾಡಲಿಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈ ಸಂಬಂಧವಾಗಿ ಏನಾದರೂ ಪೊಲೀಸ್ನವರು ಅಂದ್ರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಆಗಿದ್ರಾ? ಭೇಟಿ ಆಗಿದ್ದೀನಿ ಸರ್. ಮಾನ್ಯ ಡಿ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ, ಹಾಗೇ ಮಾನ್ಯ ಎಸ್ ಪಿ ಅವ್ರಿಗೂ ಹೇಳಿದ್ದೀನಿ ವಿಚಾರವಾಗಿ. ಅವರು ಕಾನೂನು ಅಡಿಯಲ್ಲಿ ನಾನು ಕ್ರಮ ಕೈಗೊಳ್ತೀನಿ ಸರ್ ಅಂತ ಹೇಳಿದ್ದಾರೆ. ಇದುವರೆಗೂ ಕೂಡ ನಮಗೇನೂ ಕಾಣಿಸ್ತಾ ಇಲ್ಲ. ಸೊ ನಾನು ತುಂಬ ನಂಬ್ತೀನಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಲಿ ಅಂತ ಕೇಳ್ತೀನಿ ಸರ್ ನಾನು. ಈಗ ಅವ್ರ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ರು ಸರ್? ಸರ್ ಅವ್ರ ಕುಟುಂಬಸ್ಥರಲ್ಲಿ ಅವ್ರ ಅತ್ತೆ ಮತ್ತು ಅವ್ರ ಚಿಕ್ಕಮ್ಮ ನನ್ನನ್ನು ಸಂಪರ್ಕ ಮಾಡಿದ್ದಾರೆ. ಈಗ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಇದ್ದಾರೆ. ಅವರು ಬಾಡಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇದೆ. ಈಗ ತಮ್ಮ ಮುಂದಿನ ನಡೆ, ಯಾಕಂದ್ರೆ ಅವ್ರ ಪರ ವಕೀಲರು ನೀವು, ಖಂಡಿತವಾಗೂ ಸರ್. ಮುಂದೆ ಯಾವ ರೀತಿ ಸ್ಟೆಪ್ ತಗೊಳ್ತಿದ್ದೀರಿ? ಸರ್ ಈಗ ನಾನು 23 ಕೇಸ್ ಏನಿದೆ ಜಯಂತಂದು, ಎಲ್ಲ ಸುವಮೋಟೋ ಕೇಸಸ್ಸು. ಈ ಕೇಸ್ಗಳನ್ನೆಲ್ಲ ತಗೊಂಡು ನಾನು ಕಾನೂನಿನ ಹೋರಾಟ ಅಂದರೆ PCR ಫೈಲ್ ಮಾಡ್ತಾ ಇದ್ದೀನಿ ಸರ್. ಅವ್ರ ಫ್ಯಾಮಿಲಿ ಅವ್ರು ಹೇಳಿದ್ದಾರೆ ಇದು ಕಸ್ಟೋಡಿಯಲ್ ಡೆತ್ತು. ಯಾಕಂದರೆ ಒಂದು ಸತಿ ಕಸ್ಟಡಿಗೆ ತೊಗೊಂಡ ನಂತರ ಬಾಡಿ ಎಲ್ಲೋ ಕೆರೆಯಲ್ಲಿ ಸಿಗುತ್ತೆ ಅಂತಂದರೆ ಅವ್ರಿಗೆ ಕೇಳಿದ್ರೆ ಉಡಾಫೆ ಆನ್ಸರ್ಗಳು ಕೊಡ್ತಾ ಇದ್ದಾರೆ ಪೊಲೀಸ್ನವರು. ಸೊ ಅದಕ್ಕೋಸ್ಕರ ಅವರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆ ಕಂಪ್ಲೇಂಟ್ ಅವ್ರು ತೊಗೊಂಡಿಲ್ಲ ಅಂತಂದರೆ ಐ ವಿಲ್ ಪ್ರಿಫರ್ ಎ PCR ಬಿಫೋರ್ ದಿ ಕೋರ್ಟ್. ಕನ್ಸರ್ನ್ ಜ್ಯುಡಿಕ್ಷನ್ ಕೋರ್ಟು ನಮ್ಮ ನೆಲಮಂಗಲ ಬರುತ್ತೆ. ನಮ್ಮ ಕೋರ್ಟ್ ಮುಂದಗಡೆ PCR ಹಾಕಿ ಇವ್ರು ಯಾರು ತಪ್ಪು ಮಾಡಿದ್ದಾರೆ ಇವ್ರ ಮೇಲೆ ಬೇರೆ ಪೊಲೀಸ್ನವರಿಂದ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ ಸರ್.